ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಕನ್ನಡ ಬಾವುಟವನ್ನ ಶಿವಸೇನೆಯ ಕಾರ್ಯಕರ್ತರು ಸುಟ್ಟು ಹಾಕಿದ್ದಾರೆ. ಈ ದ್ರೋಹಿಗಳನ್ನ ಮಟ್ಟ ಹಾಕಲು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಇಂದು ರಾಯಚೂರು ಜಿಲ್ಲೆಯ ಅಟ್ಟಿ ಚಿನ್ನದ ಗಣಿಯಲ್ಲಿ ನೂರಾರು ಕರವೇ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಎಂಇಎಸ್ ಗೂಂಡಾಗಳ ಬೂತ್ ದಹನ ಮತ್ತು ಎಂಇಎಸ್ ಧ್ವಜವನ್ನ ಸುಡುವ ಮೂಲಕ ಮಹಾರಾಷ್ಟ್ರದ ಶಿವಸೇನೆಯ ಎಂಇಎಸ್ ಗೂಂಡಾಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರು. ಕರ್ನಾಟಕದ ಅನ್ನದಿಂದ ಕನ್ನಡಕ್ಕೆ ಮೋಸ ಮಾಡುವ ಮರಾಠ ಗೂಂಡಾಗಳಿಗೆ, ಕರ್ನಾಟಕದಲ್ಲಿರುವ ಮರಾಠ ಎಂಇಎಸ್ ಗೂಂಡಾಗಳಿಗೆ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವದ ಆಸುಪಾಸಿನಲ್ಲಿ ಕರಾಳ ದಿನವನ್ನ ಆಚರಣೆ ಮಾಡುತ್ತಿದ್ದರು. ಈ ಬಾರಿ ಬೆಳಗಾವಿ ಸುವರ್ಣಸೌಧ ಅಧಿವೇಶನ ಮಾಡುವುದಕ್ಕೆ ವಿರುದ್ಧವಾಗಿ ಪ್ರತ್ಯುತ್ತರವಾಗಿ ಮಹಾರಾಷ್ಟ್ರ ಮಹಾಮೇಳ ನಡೆಸಲು ಎಂಇಎಸ್ ಮುಂದಾಗಿದೆ. ಎಂಇಎಸ್ ಗೂಂಡಾಗಳ ಕನ್ನಡ ಬಾವುಟ ಸುಡುವ ಈ ಕೃತ್ಯವನ್ನ ಖಂಡಿಸಿ ಇಂದು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯಲ್ಲಿ ಕರವೇ ರಾಜ್ಯ ಅಧ್ಯಕ್ಷರಾದ ಶಿವರಾಮೇಗೌಡರು ಮತ್ತು ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಜೈನ್, ಅಟ್ಟಿ ಪಟ್ಟಣದ ಅಧ್ಯಕ್ಷರಾದ ಮೌನೇಶ್ ಕಾಕಾನಗರ್ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲಾಗಿದೆ. ಸದಾ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ, ದೇಶದ ಐಕ್ಯತೆಗೆ ತೊಂದರೆ ತರ್ತಕ್ಕಂಥ, ದೇಶದ ಶಾಂತಿಯನ್ನು ಕದರ್ತಕ್ಕಂಥ ಬೆಳಗಾವಿಯ ಎಂಇಎಸ್ ಗೂಂಡಾಗಳು ಈ ನೆಲದ ಅನ್ನ ತಿಂದೆ ಕರ್ನಾಟಕದ ಋಣವನ್ನು ತೀರಿಸೋದು ಬಿಟ್ಟೆ ಕರ್ನಾಟಕದ ಅನೇಕ ಗಡಿ ಭಾಗಗಳನ್ನ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಹೇಳಿ ಕುಚೋದ್ಯವನ್ನು ಮಾಡೋದ್ರ ಮುಖಾಂತರ ಮಹಾಮೇಳವನ್ನ ಮಾಡಕ್ ಹೊರಟಿದ್ರು. ಆ ಮಹಾಮೇಳವನ್ನ ಮಾಡ್ತಕ್ಕಂಥ ಮುಖಂಡನ ಮುಖಕ್ಕೆ ಕನ್ನಡದ ಧೀಮಂತ ಹೋರಾಟಗಾರರು ಮಸಿ ಬೆಳೆಯೋದ್ರ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿಡಿದ್ರು. ಪ್ರತೀಕವಾಗಿ ಸೊಲ್ಲಾಪುರದಲ್ಲಿ ಮಹಾರಾಷ್ಟ್ರದ ಎಂಇಎಸ್ ಗುಂಡಗಳು ಹಾಗೂ ಶಿವಸೇನೆ ಗುಂಡಗಳು ಕನ್ನಡಿಗರ ಭಾವನಾತ್ಮಕವಾಗಿರ್ತಕ್ಕಂಥ ಧ್ವಜವನ್ನು ಬೆಂಕಿಗೆ ಆಹುತಿ ಮಾಡೋದ್ರ ಮುಖಾಂತರ ಕನ್ನಡಿಗರ ಭಾವನೆಯನ್ನ ಕೆರಳಿಸಿದ್ದಾರೆ. ಆ ಕೆರಳಿರೋದಕ್ಕೆ ತಕ್ಕ ಉತ್ತರವನ್ನ ಕನ್ನಡಿಗರು ಈಗಾಗಲೇ ಕೊಟ್ಟಿದ್ದೀವಿ. ಕರ್ನಾಟಕದ ನೆಲದಲ್ಲಿರ್ತಕ್ಕಂಥ ಮರಾಠ ಗುಂಡಗಳು, ಕರ್ನಾಟಕದಲ್ಲಿ ನೆಲದಲ್ಲಿ ವಾಸ ಮಾಡ್ತಕ್ಕಂಥ ಮರಾಠ ಗುಂಡಗಳು ಕನ್ನಡಿಗರ ಭಾವನೆಗೆ ಅರ್ತಿ ಬಾಳಿದ್ರೆ ಸರಿ. ಸದಾ ಕನ್ನಡಿಗರ ವಿರುದ್ಧ ಖ್ಯಾತೆಯನ್ನ ತೆಗೆದಿದ್ದಾದ್ರೆ ಕರ್ನಾಟಕವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಆಂದೋಲನ ಮಾಡೋದ್ರ ಮುಖಾಂತರ ನಿಮ್ಮನ್ನ ಕರ್ನಾಟಕದ ನೆಲದಿಂದ ಒದ್ದೊಡಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮುಖಾಂತರ, ಈ ಹೋರಾಟದ ಮುಖಾಂತರ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ. ಇದು ಸರ್ಕಾರವೂ ಸಹ ಗಂಭೀರವಾಗಿ ತಗೋಬೇಕು ಈ ವಿಷಯ ಅಂತೇಳಿ ಸರ್ಕಾರಕ್ಕೂ ಸಹ ಒತ್ತಾಯವನ್ನು ಹಾಕೋದ್ರ ಮುಖಾಂತರ ಇವತ್ತು ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೀವಿ. ಈ ಒಂದು ಎಂಇಎಸ್ ಮತ್ತು ಶಿವಸೇನಾ ಧ್ವಜವನ್ನ ಸುಟ್ಟು ಹಾಕಿಬಿಟ್ಟು ಇವತ್ತು ನಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ದೇವೆ. ಇವರು ಕನ್ನಡದ ಬಾವುಟವನ್ನ ಕೊಲ್ಲಾಪುರಲ್ಲಿ ಸುಟ್ಟಿದ್ದಾರೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ಇನ್ಮೇಲೆ ಹುಷಾರಾಗಿರಿ. ನೀವು ಈ ರಾಜ್ಯದಲ್ಲಿ ಇರಬೇಕಾದ್ರೆ ಈ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದ್ರೆ ಮಾತ್ರ ನಿಮಗೆ ಎಂದೂ ಕ್ಷಮಿಸೋದಿಲ್ಲ. ಈಗಾಗಲೇ ಬೆಳಗಾವಿಯಲ್ಲಿನೇ ನಿಮ್ಮ ಸತ್ತನ್ನು ಅಡಗಿಸಿದೀವಿ. ಮತ್ತೆ ನೀವು ನಮ್ಮನ್ನ ಖ್ಯಾತೆ ತೆಗಿತೀರಾ, ಹುಷಾರಾಗಿರಿ. ಇವತ್ತು ಹಟ್ಟಿಯಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಆಕ್ರೋಶವನ್ನ ಮಾಡಿ ನಿಮ್ಮ ಧ್ವಜವನ್ನ ಸುಟ್ಟಾಕಿದ್ವಿ. ಇದಕ್ಕೆ ಪ್ರತಿ ಉತ್ತರ ಕೊಟ್ಟಿದ್ದೀವಿ. ನೀವು ಇನ್ಮೇಲೆ ಏನಾದರೂ ಮಾಡಿದ್ರೆ ರಾಜ್ಯಾದ್ಯಂತ ಆಂದೋಲನ ಮಾಡಿ ನಿಮ್ಮ ಗಡಿ ಮಹಾರಾಷ್ಟ್ರಗೂ ನಾವು ಬಂದ್ಬಿಟ್ಟು ನಿಮ್ಮನ್ನ ಸದ್ದಡಗಿಸ್ತು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಮಧುಶ್ರೀ, TV12 ಕನ್ನಡ, ಅಟ್ಟಿ ಚಿನ್ನದ ಗಣಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.